ರೋಡ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಬಂತು ಇನ್ನೇನು ಡಬಲ್ ರೋಡ್ ಸ್ಟಾರ್ಟ್ ಆಯಿತು. ಫುಲ್ಲು ಡಬಲ್ ರೋಡ್ ಇರಲ್ಲ, ಅಲ್ಲಿ ಮಧ್ಯ ಜಕ್ನಳ್ಳಿ ಅಂತ ಒಂದು ಸರ್ಕಲ್ ಬರುತ್ತೆ ಜಂಕ್ಷನ್ನು, ಅಲ್ಲಿವರೆಗೂ ಮಾತ್ರ ಡಬಲ್ ರೋಡು. ಬಾಳೆಲಿ ಇನ್ನೂ ಬೇಕು ಹೋಗ್ಬೇಕನ್ನೋದ್ರೆ. ನೋಡ್ರಿ ತಾತಂದಿರ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಆರಣ ಹೊಡೆದ ಕಿವಿ ಹತ್ರನೇ ನನ್ನ ಮಗ. ಓ ಗುಯ್ ಅಂತ ತಿನ್ನ ಕಿವಿ. ಏನು ಗುರು ರೋಡ್ ಹಿಂಗಿದೆ ಅಲ್ಲ. ವಿಲೇಜ್ ಲಿಮಿಟ್ಸಲ್ಲೂ ನೋಡಿ ಯಾವ ರೇಂಜಲ್ಲಿ ರೋಡ್ ಮಾಡಿದ್ದಾರೆ. ಒಂದು ಹಂಪ್ಸ್ ಇಲ್ಲ, ಒಂದು ಹಳ್ಳ ದಿನ್ನೇ ಇಲ್ಲ. ನಮ್ಮ ಸಿಟಿಯವರಿಗಿಂತ ಹಳ್ಳಿಯವರೇ ರೋಡ್ನ ಸಕ್ಕದಾಗಿ ನೋಡ್ಕೋತಾರೆ ಅನಿಸುತ್ತೆ. ಅದೇನಪ್ಪ ನಮ್ಮ ಸಿಟಿಲಿ ಈ ರೇಂಜಲ್ಲಿ ರೋಡ್ನ ನಾನು ಎಲ್ಲೂ ನೋಡೇ ಇಲ್ಲ. ಕಿತ್ತೋಗಿರುತ್ತೆ. ರೋಡ್ ಮಧ್ಯ ಬಾವಿಗಳು ಸಿಗ್ತವೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ ನೀವೊಂದು 10-15 ಕಿಲೋಮೀಟ್ರಿಂದ ನೋಡ್ತಿರ್ಬೋದು ರೋಡ್ ಮಾತ್ರ ಯಾವ ರೇಂಜಲ್ಲಿದೆ ಅಂತ. ನಾಯಿಗಳು ಕಂಡ್ರೆ ಭಯ ಗುರು, ಅಡ್ಡಾಡಕ್ಕೆ ಬಂದ್ಬಿಡ್ತವೆ. ನನ್ನ ಗಾಡಿ ಎಕ್ಸಾಸ್ಟ್ ಸೌಂಡೇ ಇಲ್ಲ, ಅದೊಂದು ಕಾರಣಕ್ಕೆ ಧೈರ್ಯದಿಂದ ಗಾಡಿ ಓಡಿಸ್ಬೋದು ನಾಯಿಗಳಿದ್ರು. ಎಕ್ಸಾಸ್ಟ್ ಸೌಂಡೇ ಇಲ್ಲ. ಇದು ಸ್ಪ್ಲೆಂಡರ್ ಥರ ಸೌಂಡ್ ಬರುತ್ತೆ, ಕೇಳಿಸ್ತಿರ್ಬೋದು ನಿಮಗೆ. ವೈಸರ್ ಹಾಕಿದ್ದೀನಿ, ಸ್ವಲ್ಪ ಅವಾಯ್ಡ್ ಆಗುತ್ತೆ, ಹೆವಿ ಅಂತೂ ಅವಾಯ್ಡ್ ಆಗಲ್ಲ, ಅದು ಗೊತ್ತಿರೋ ವಿಷಯನೇ. 50ವರೆಗೂ ನಾಯ್ಸ್ ತಡೆಯುತ್ತೆ. ಆಮೇಲೆ ವಿಂಡ್ ನಾಯ್ಸ್ನ ತಡೆಯೋಷ್ಟು ಎಲ್ಲ ಕಡೆ ಏರ್ ವಿಂಡ್ಸ್ ಕೊಟ್ಬಿಡ್ತಾನೆ. ನಂಗೆ ಯಾವ್ದು ಓಪನ್ ಇದೆ ಯಾವ್ದು ಕ್ಲೋಸ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಮೂವತ್ತೇಳು ನಿಮಿಷ ರೆಕಾರ್ಡ್ ಆಗಿದೆ. ಅದು ಏನು ವಾಯ್ಸ್ ಕ್ಯಾಪ್ಚರ್ ಆಗಿದೆಯೋ ಕ್ಲಿಯರಾಗಿ ರೆಕಾರ್ಡ್ ಆಗಿದೆಯೋ ಮನೆಗೆ ಹೋಗಿ ಲ್ಯಾಪ್ಟಾಪ್ ಆನ್ ಮಾಡೋದ್ರ ಮೇಲೆ ಗೊತ್ತಾಗೋದು. ಇಲ್ಲಿ ಮೊಬೈಲ್ ಗಿಬೈಲಲ್ಲೆಲ್ಲ ನೋಡ್ಕೊಂಡು ಅಪ್ಪಿ ರೆಕಾರ್ಡ್ ಆಗಿಲ್ಲ ಅಂದರೆ ಮೂಡ್ ಆಫ್ ಆಗುತ್ತೆ. ಹೋಗ್ರು ರೆಕಾರ್ಡ್ ಬಂದಿದೆ, ರೆಕಾರ್ಡ್ ಆಗಿಲ್ಲ, ಇನ್ನೇನು ರೆಕಾರ್ಡ್ ಮಾಡ್ಕೊಂಡು ಹೋಗಲಿ, ಇನ್ನೇನು ವ್ಲಾಗ್ ಮಾಡ್ಕೊಂಡು ಹೋಗಲಿ ಅಂತ ಮೂಡ್ ಆಫ್ ಆಗುತ್ತೆ. ಅದಕ್ಕೆ ನಾನು ರೈಡಲ್ಲಿದ್ದಾಗ ಏನೂ ಚೆಕ್ ಮಾಡಲ್ಲ, ಒಂದು ಫುಟೇಜ್ ಕೂಡ ಚೆಕ್ ಮಾಡಲ್ಲ. ಏನೇ ಆದರೂ ನೀಟಾಗಿ ಹಾರ್ಡ್ ಡಿಸ್ಕಿಗೆ ಒಂದು 2-3 ಡೇಸ್ ರೈಡ್ಗೆ ಹೋದರೆ ನೀಟಾಗಿ ಹಾರ್ಡ್ ಡಿಸ್ಕಿಗೆ ಕಾಪಿ ಮಾಡಿ ಹಾಕ್ಬಿಟ್ಟು ಫ್ರೀ ಇದಾಗಿದ್ದ ಒಂದು ಕಡೆಯಿಂದ ನೋಡ್ಕೊಂಬಿಡ್ತೀನಿ. ಯಾಕಂದರೆ ಅವಾಗೇನು ಗೊತ್ತಾಗಲ್ವಲ್ಲ. ಏನೇ ಆದರೂ ಫೀಲ್ ಮಾಡ್ಕೊಂಡು ಏನು ಪ್ರಯೋಜನ, ಫುಲ್ ಟ್ರಿಪ್ಪೇ ಮುಗ್ದೋಗಿರುತ್ತೆ. ಆಮೇಲೆ ಎಷ್ಟಾದರೂ ಫೀಲ್ ಮಾಡ್ಕೊಳ್ಳೋದ, ಅಯ್ಯೋ ಆಡಿಯೋ ಕ್ಯಾಪ್ಚರ್ ಆಗಿಲ್ವಲ್ಲ ಅಂತ. ಅದು ಟಾಪ್ ಗೇರಲ್ಲೇ ಮೇಂಟೈನ್ ಮಾಡ್ಕೊಂಡು ಈ ಥರ ರೋಡಲ್ಲಿ ಹೋಗ್ತಾ ಇದ್ರೆ ನೋಡಿ, ಎಲ್ಲಿ ನೋಡಿದ್ರು ಗ್ರೀನರಿ ಬಿಟ್ರೆ ಬೇರೆ ಏನು ಇಲ್ಲ. ಇಲ್ಲಿ ಒಂದು ಮನೆ ಆದರೂ ಕಾಣಿಸ್ತಿದೆ ಸರೌಂಡಿಂಗ್ಸಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆ ಅಂಚಿನ ಮನೆಗಳು, ಎಲ್ಲಾದರೂ ಮನೆಗಳು ಕಾಣಿಸ್ತಾ ಇದೆಯಾ? ಅಯ್ಯೋ ಸೂರ್ಯಜಿ ಬೇರೆ ಬರ್ತಾ ಇದ್ದಾರೆ, ಸದ್ಯಕ್ಕೆ ಮಳೆ ಬರೋಣ ಅನ್ನೋದೊಂದು ಕನ್ಫರ್ಮ್ ಆಯಿತು. ಅಲ್ಲಿ ವೈಸರ್ ಮೇಲೆ ಹನಿ ಬೀಳ್ತು, ನಾನು ಮಳೆ ಬರ್ತಾಯಿದೆ ಅಂತ ಗಾಬರಿ ಆಗೋದೆ. ಆಮೇಲೆ ನೋಡಿದ್ರೆ ಅದು ಮಳೆ ಹನಿ ಅಲ್ಲ ಗುರು, ಸೊಳ್ಳೆ ಹೊಡಿತಾ ಇರೋದು ವೈಸರ್ಗೆ. ಈ ಚಿಕ್ಕ ಹುಳಗಳು ಸೊಳ್ಳೆಗಳು ಇರ್ತಾವಲ್ಲ, ಫಟ್ ಅಂತ ಹೊಡಿತಾ ಇದೆ. ಈಗಲೂ ವೈಸರ್ ಮೇಲೆ 2 ಕೂತಿದೆ ಸತ್ತಿ, ಬರ್ತಿಲ್ಲ, ಅದು ಕಚ್ಕೊಬಿಟ್ಟಿದೆ. ಅಯ್ಯಪ್ಪ, ಒಳ್ಳೆ ನಿದ್ದೆ ಬರ್ತಾ ಇದೆ. ರೈಟ್ ಹೋದರೆ ಚುಂಚುನಗಿರಿ, ನೆಲಮಂಗಲ, ನಾಗಮಂಗಲ ಟೋಲು, ನೆಲಮಂಗಲ ಟೋಲು ಗೊತ್ತಿಲ್ವಲ್ಲ, ಅಲ್ಲಿಗೆ ಅದೇ ರೋಡು. ನನಗೆ
ಎಡಿಟ್ ಮಾಡಿ ಟೈರ್ ಪಂಚರ್ ಆಗಿದೆಯಾ? ಇಲ್ಲ, ಕರೆಕ್ಟಾಗಿದೆ ಅಲ್ವಾ? ಇದೆ ಸೈಕಾಗೋದೆ ನಾನು. ಅದೇ ಲಟ್ ಅಂತಿತ್ತಲ್ಲ. ನನಗೆ ಎಡಿಟ್ ಎಲ್ಲ ಮಾಡಿ ಸ್ವಲ್ಪ ವೀಡಿಯೋ ಎಲ್ಲ ಕಂಪ್ರೆಸ್ ಮಾಡಿ ಬೇಗ ವ್ಲಾಗ್ ಮಾಡೋ ಥರ ಮಾಡೋಕ್ಕೆ ಇಷ್ಟನೇ. ಆದರೆ ನಂಗೆ ಜಾಸ್ತಿ ಒಳ್ಳೊಳ್ಳೆ ಕಂಟೆಂಟ್ಗಳು ಮಾತಾಡೋಕ್ಕೆ ಏನೂ ಗೊತ್ತಿಲ್ವಲ್ಲ. ಈಗ ವ್ಲಾಗಿಂಗ್ ಫೀಲ್ಡ್ಗೆ ಹೊಸಬ, ಅದಕ್ಕೆ ಬೇಜಾನ್ ಈ ಎಪಿಸೋಡ್ ಮಾಡಿಬಿಡ್ತೀನಿ. ಇದನ್ನು ಬೇಜಾರು ಮಾಡ್ಕೊಳ್ದೆ ನೋಡಬೇಕು ಅಂತ ಒಂದು ಚಿಕ್ಕ ಪ್ರಾರ್ಥನೆ. ಬಂದು ಮೇಲ್ಕೋಟೆಗೆ ಬಂದು ಎಲ್ಲ ವಾಕಿಂಗ್ ಮಾಡ್ತವ್ರೆ. ಪುಣ್ಯ ಮಾಡಿದ್ರು ಕೂಡ ಇಂಥ ಜಾಗದಲ್ಲಿ ಇರೋಕ್ಕೆ ಅವರು. ಇಲ್ಲೊಂದು ಟೀ ಅಂಗಡಿ ಇದೆ, ಭತ್ತ ಒಂದು ವಿಸಿಟ್ ಹಾಕಿದ್ರೆ ಆಯಿತು. ನಾನು ಬಂದೆ ಒಂದು ಪುಳಿಯೋಗರೆ ತಿನ್ನೋಕ್ಕೆ. ಪುಳಿಯೋಗರೆ ತೆಗ್ದಿಲ್ಲ ಅಂದರೆ ಏನು ಮಾಡಲಿ? ಅಯ್ಯೋ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಲೇಟಾಗಿ ಬರಬೇಕಿತ್ತು. ಏನಂತೀರ? ಬೇಜಾನ್ ಟೀ ಅಂಗಡಿಗಳು ತೆಗ್ದಿದ್ದಾವೆ, ಏನು ತೊಂದರೆ ಇಲ್ಲ. ಇಲ್ಲಿಂದ ಟೆಂಪಲ್ ಕಾಣಬೇಕಿತ್ತು, ಇನ್ನು ಅಲ್ಲಿ ಕಾಣಿಸ್ತಿದೆ ನೋಡಿ ಟೆಂಪಲ್ ಬೆಟ್ಟದ ಮೇಲೆ. ಗೋಪುರ ಕಾಣಿಸಲ್ಲ ಅನ್ನೋದು ಅಲ್ಲಿವರೆಗೂ ಝೂಮ್ ಮಾಡಿ ತೋರಿಸ್ತೀನಿ ಕಾಣಿಸಿದ್ರೆ. ನೋಡಿ ಬಾಸ್ ಅಲ್ಲ, ಮೇಡಮ್ ರೋಡ್ ಮಧ್ಯೆ ರಾಜಾರೋಷವಾಗಿ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ನೋಡುವರು ಈ ಥರ ಫ್ರೆಂಡ್ಸ್ ಎಲ್ಲಿ ಸಿಗ್ತಾರೆ ಗುರು? ಆ ಸ್ಟೇಜ್ ಆದರೂ ಚಡ್ಡಿ ಹಾಕೊಂಡು ಬೀಡಿ ಹೊಡ್ಕೊಂಡು ಇದೇ ಚೆಂದ.